ನಮಸ್ಕಾರ ಎಲ್ಲರಿಗೂ. ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇನ್ನೇನು ಮೇ 3ನೇ ತಾರೀಕು ಹತ್ತಿರ ಬಂತು ಅನ್ನೋಷ್ಟರಲ್ಲೇ ಮತ್ತೆ ಲಾಕ್ಡೌನ್ ವಿಸ್ತರಣೆ ಆಗುತ್ತೆ ಇಲ್ವಾ ಅಂತ ತುಂಬ ಕಡೆ ಚರ್ಚೆ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನಾನೇನು ಮಾತಾಡಲ್ಲ, ಬಟ್ ನಿಮ್ಗೆ ಏನು ಅನ್ಸುತ್ತೆ ಅಂತ ಮಿಸ್ ಮಾಡಿದೆ ಕಮೆಂಟಲ್ಲಿ ತಿಳಿಸಿ. 3ನೇ ತಾರೀಕಿನ ನಂತರ ಲಾಕ್ಡೌನ್ ವಿಸ್ತರಣೆ ಆಗುತ್ತೆ ಅನಿಸಿದ್ರೆ ಕಮೆಂಟ್ನಲ್ಲಿ ಎಸ್ ಅಂತ ಟೈಪ್ ಮಾಡಿ. ಇನ್ ಕೇಸ್ ಆಗಲ್ಲ ಅಂತ ನಿಮ್ಗೆ ಅನಿಸಿದ್ರೆ ನೋ ಅಂತ ಟೈಪ್ ಮಾಡಿ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ಒಂದು 2 ಬೆಸ್ಟ್ ಅಪ್ಲಿಕೇಶನ್ಸ್ಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಸೊ ಮೊದಲೇ ಅಪ್ಲಿಕೇಶನಲ್ಲಿ ನೀವು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡುವ ಮೂಲಕ ಹಣವನ್ನು ಅರ್ನ್ ಮಾಡ್ಬೋದು. ಸೊ ಇಲ್ಲಿ ವಿಶೇಷವಾಗಿ ಈ ಅಪ್ಲಿಕೇಶನ್ 100% ಜನನ್ ಮತ್ತು ನಮ್ಮ ಕನ್ನಡಿಗರೇ ಒಂದು ಡೆವಲಪ್ ಮಾಡಿದ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಒಂದು ಕರ್ನಾಟಕದ ಅಪ್ಲಿಕೇಶನ್ ಇದು. ಸೊ ಇನ್ನು ಎರಡನೇದಾಗಿ ಒಂದು ಟಿಕ್ಟಾಕ್ಗೆ ಆಲ್ಟರ್ನೇಟಿವ್ ಆಗಿರತಕ್ಕಂಥ ಒಂದು ಮಿಟ್ರೋ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ನಮ್ಮ ಭಾರತದ ಅಪ್ಲಿಕೇಶನ್ಸ್ಗಳಿಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತಂದ್ರೆ ಈ ವಿಡಿಯೋನ ಮಿಸ್ ಮಾಡಿದ ಲೈಕ್ ಮಾಡಿ. ನೀವೇನಾದ್ರೂ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದ್ರೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಸೊ ನಾನು ಮೊದಲೇ ಹೇಳಿದ ರೀತಿಯಲ್ಲಿ ನಮ್ಮ ಒಂದು ಕರ್ನಾಟಕದ ಅಪ್ಲಿಕೇಶನ್ ಅಂತ ಹೇಳ್ಬೋದು, ಸ್ಟಾರ್ ಶೋ ಇಂಡಿಯಾ ಅಂತ. ಸೊ ಜಸ್ಟ್ ನಿಮ್ಮ ಫೋನ್ನ ಒಂದು ಪ್ಲೇಸ್ಟೋರನ್ನು ಓಪನ್ ಮಾಡಿಬಿಟ್ಟು ಸ್ಟಾರ್ ಶೋ ಇಂಡಿಯಾ ಅಂತ ಟೈಪ್ ಮಾಡಿ ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ಸೊ ಅಪ್ಲಿಕೇಶನ್ನ ಮೊದಲು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಓಪನ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಹಾಕಿಬಿಟ್ಟು ರಿಜಿಸ್ಟ್ರೇಷನ್ ಆಗಿ. ಸೊ ನೋಡ್ತಾ ಇದ್ರೆ ಅಪ್ಲಿಕೇಶನ್ ಸೇಮ್ ಯೂಟ್ಯೂಬ್ ಥರನೇ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಎಲ್ಲ ಥರದ ಒಂದು ವೀಡಿಯೋಸ್ಗಳು ಸಿಗುತ್ತೆ. ಕನ್ನಡ, ಇಂಗ್ಲೀಷ್, ಹಿಂದಿ, ಮಲಯಾಳಂ ಎಲ್ಲ ಒಂದು ಲ್ಯಾಂಗ್ವೇಜ್ನ ವೀಡಿಯೋಸ್ಗಳು ಈ ಅಪ್ಲಿಕೇಶನ್ ಸಿಗುತ್ತೆ. ಸೊ ಈ ಒಂದು ಅಪ್ಲಿಕೇಶನಲ್ಲಿ ನೀವು ವಿಡಿಯೋಸ್ಗಳನ್ನು ನೋಡೋ ಮೂಲಕ ಸ್ಕ್ರಾಚ್ ಕಾರ್ಡನ್ನು ಗೆಲ್ಬೋದು. ಸೊ ಸ್ಕ್ರಾಚ್ ಕಾರ್ಡ್ ನಿಮಗೆ ಬಂತು ಅಂತಂದರೆ ಆ ಒಂದು ಸ್ಕ್ರಾಚ್ ಕಾರ್ಡಿಂದ ನೀವು ಹಣವನ್ನು ಅರ್ನ್ ಮಾಡ್ಬೋದು. ಸೊ ಇನ್ನು ಎರಡನೇ ವೇ ಏನಪ್ಪ ಅಂತಂದರೆ ಈ ಅಪ್ಲಿಕೇಶನಲ್ಲಿ ಕ್ವಿಜ್ ಕಾಂಪಿಟೇಷನ್ ನಡೀತಾ ಇರುತ್ತೆ. ಸೊ ಸಣ್ಣ ಪುಟ್ಟ ಒಂದು ಮ್ಯಾಥಮೆಟಿಕಲ್ ಕ್ವಶನ್ಸ್ ಒಂದು ರಿಲೇಟೆಡ್ ಆಗಿರತಕ್ಕಂಥ ಕ್ವಿಜ್ ನಡೀತಾ ಇರುತ್ತೆ. ಸೊ ಒಂದು ಕ್ವಿಜ್ನಲ್ಲಿ ನೀವು ಭಾಗವಹಿಸೋ ಮೂಲಕ ನೀವು ಹಣವನ್ನು ಅರ್ನ್ ಮಾಡ್ಬೋದು. ಒಂದ್ಸಾರಿ ಈ ಅಪ್ಲಿಕೇಶನ್ಗೆ ನೀವು ಸೈನ್ ಅಪ್ ಆದ್ರಿ ಅಂತಂದರೆ ನಿಮಗೆ ₹100 ಕ್ವಿಜ್ ವ್ಯಾಲೆಟ್ಗೆ ನಿಮಗೆ ಜಾಯ್ನಿಂಗ್ ಬೋನಸ್ ಆಗಿ ನಿಮಗೆ ಸಿಗುತ್ತೆ. ಆ ಒಂದು ಹಣದಿಂದ ನೀವು ಕ್ವಿಜನ್ನು ಆಡ್ಬೋದು. ಸೊ ಇನ್ನು ಮೂರನೇದಾಗಿ ಈ ಅಪ್ಲಿಕೇಶನ್ಗೆ ನೀವು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡುವ ಮೂಲಕ ಹಣವನ್ನು ಅರ್ನ್ ಮಾಡ್ಬೋದು. ಸೊ ನೀವು ಹೇಗೆ ಯೂಟ್ಯೂಬ್ಗೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಹಣವನ್ನು ಅರ್ನ್ ಮಾಡ್ತೀರೋ ಅದೇ ರೀತಿಯಾಗಿ ಈ ಅಪ್ಲಿಕೇಶನ್ ನೀವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರಿ ಅಂತಂದರೆ ನಿಮಗೆ ₹25 ಸಿಗುತ್ತೆ ಅಂತ ಹೇಳ್ಬೋದು. ಸೊ ವಿಡಿಯೋ ಏನೇನೆಲ್ಲ ಎಲಿಜಿಬಿಲಿಟಿ ಇರಬೇಕು ಅಂತಂದರೆ ಮಿನಿಮಮ್ 2 ನಿಮಿಷ ವಿಡಿಯೋ ಇರಬೇಕು. 2 ನಿಮಿಷಕ್ಕಿಂತ ಹೆಚ್ಚಿನ ಒಂದು ವಿಡಿಯೋಸ್ಗಳನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಿದ್ರಿ ಅಂತಂದರೆ ನಿಮ್ಮ ಸ್ವಂತ ವಿಡಿಯೋನ ಅಪ್ಲೋಡ್ ಮಾಡಬೇಕು, ನೀವು ನಿಮ್ಮ ಓನ್ ಕಂಟೆಂಟು. ಸೊ ಯಾವುದೇ ರೀತಿ ವಿಡಿಯೋಸ್ ಆಗಿರ್ಬೋದು, ನೀವು ಟಿಕ್ಟಾಕ್ ಮಾಡ್ತೀರಾ ಅಂತಂದರೆ ಆ ಥರ ವಿಡಿಯೋಸ್ ಆಗಿರ್ಬೋದು, ಇಲ್ಲ ಅಂತಂದರೆ ಕುಕಿಂಗ್ ರಿಲೇಟೆಡ್ ವಿಡಿಯೋಸು, ಆಮೇಲೆ ಏನಾದರೂ ಮೋಟಿವೇಶನಲ್ ವಿಡಿಯೋಸ್ಗಳನ್ನ ನೀವು ಅಪ್ಲೋಡ್ ಮಾಡಿದ್ರಿ ಅಂತಂದರೆ ನಿಮ್ಮ ಸ್ವಂತ ಕಂಟೆಂಟನ್ನು ಅಪ್ಲೋಡ್ ಮಾಡಿದ್ರಿ ಅಂತಂದರೆ ಒಂದ್ಸರಿ ವಿಡಿಯೋ ಅಪ್ರೂವಲ್ ಆಯಿತು ಅಂತಂದರೆ ನಿಮಗೆ ಒಂದು ವಿಡಿಯೋಗೆ ₹25 ಸಿಗುತ್ತೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಒಂದು ದಿವಸಕ್ಕೆ ನೀವು 4 ವಿಡಿಯೋ ಅಪ್ಲೋಡ್ ಮಾಡಿದ್ರಿ ಅಂತಂದರೆ ನಿಮಗೆ ₹100 ಸಿಗುತ್ತೆ. ಸೊ ಒಂದು ಸಾರಿ ನಿಮ್ಮ ವ್ಯಾಲೆಟ್ನಲ್ಲಿ ₹100 ಹಣ ಆಯಿತು ಅಂತಂದರೆ ಆ ಒಂದು ₹100 ಹಣವನ್ನು ನೀವು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು. ಸೊ ಇದೊಂದು ನಮ್ಮ ಕರ್ನಾಟಕದ ಅಪ್ಲಿಕೇಶನು, ಬೆಂಗಳೂರು ಅಪ್ಲಿಕೇಶನ್ ಆಗಿರೋದ್ರಿಂದ ಜೆನ್ಯೂನ್ ಆಗಿದೆ, ಹಾಗಾಗಿ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ದಯವಿಟ್ಟು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡಿ ಇದ್ರ ಬಗ್ಗೆ ನಿಮಗೆ ಐಡಿಯಾ ಬರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಹೆಚ್ಚಿನ ಒಂದು ಕ್ವಶನ್ಸ್ ಇತ್ತು ಅಂತಂದರೆ ಆ ಒಂದು ಪ್ಲೇಸ್ಟೋರ್ನಲ್ಲಿ ಹೋಗ್ಬಿಟ್ಟು ಅವರಿಗೆ ಕಮೆಂಟ್ ಹಾಕಿ ನಿಮ್ಮ ಒಂದು ಕ್ವಶನ್ಸ್ಗೆ ಅವರು ಆನ್ಸರ್ ಮಾಡ್ತಾರೆ. ಸೊ ಇನ್ನು ಎರಡನೇದಾಗಿ ಒಂದು ಟಿಕ್ಟಾಕಿಗೆ ಒಂದು ಆಲ್ಟರ್ನೇಟಿವ್ ಆ್ಯಪ್ ಅಂತ ಹೇಳ್ಬೋದು, ಮಿಟ್ರಾನ್ ಅಂತ. ಸೊ ನಮ್ಮ ಒಂದು ಭಾರತದ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಜಸ್ಟ್ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಮಿಟ್ರಾನ್ ಅಂತ ಸರ್ಚ್ ಮಾಡಿ ನಿಮಗೆ ಅಪ್ಲಿಕೇಶನ್ ನಿಮಗೆ ಫ್ರೀ ಆಫ್ ಕಾಸ್ಟ್ ಆಗಿ ಸಿಗುತ್ತೆ. ಆಲ್ರೆಡಿ 500K ಅಂದರೆ 5 ಲಕ್ಷಕ್ಕಿಂತ ಹೆಚ್ಚಿನ ಜನ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದರೆ ಇಂಡಿಯಾದಲ್ಲಿ. ಸೇಮ್ ಟಿಕ್ಟಾಕ್ ಹೇಗೆ ವರ್ಕ್ ಮಾಡುತ್ತೋ ಅದೇ ರೀತಿ ಅಪ್ಲಿಕೇಶನ್ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ನಾವು ಟಿಕ್ಟಾಕ್ ಯೂಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಚೈನೀಸ್ ಆ್ಯಪ್ ಅಂದ್ಕೊಂಡಿದ್ರಿ ಅಂತಂದರೆ ಈ ಅಪ್ಲಿಕೇಶನ್ ನೀವು ಅನ್ಇನ್ಸ್ಟಾಲ್ ಮಾಡಿ ಮಿಟ್ರೋ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡಿ. ತುಂಬ ಚೆನ್ನಾಗಿದೆ ಅಪ್ಲಿಕೇಶನು. ಟಿಕ್ಟಾಕಲ್ಲಿ ಏನು ಫೀಚರ್ಸ್ ಇದೆಯಲ್ಲ ಅದೇ ಫೀಚರ್ಸ್ ನಮ್ಮ ಒಂದು ಭಾರತದ ಅಪ್ಲಿಕೇಶನ್ ಇದೆ ಅಂತ ಹೇಳ್ಬೋದು. ಸೊ ಇಂಟ್ರೆಸ್ಟ್ ಇತ್ತು ಅಂತಂದರೆ ಮಿಸ್ ಮಾಡದೆ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡಿ. ನಿಮ್ಮ ಸ್ನೇಹಿತರು ಕೂಡ ಅಪ್ಲಿಕೇಶನ್ನ ರೆಫರ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ಕೂಡಲೇ ವಾಟ್ಸಪ್ನಲ್ಲಿ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ, ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.